ನಮಸ್ಕಾರ ಸ್ನೇಹಿತರೆ IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಾಮ್ಗೆ ನಾವೇನು ವಿಡಿಯೋ ಸರಣಿ ಮಾಡ್ತಾ ಇದ್ದೀವಿ. ಇವತ್ತು ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ತೊಗೊಂಡಿದ್ದೀನಿ. ಬಂದಿರತಕ್ಕಂಥ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಿಗೆ ನೋಡೋಣ, ಡಿಸ್ಕಸ್ ಮಾಡೋಣ. ನಾವು ಜನರಲ್ ಅವೇರ್ನೆಸ್ಸು ಆಗಿರ್ಬೋದು, ಮತ್ತೆ ನ್ಯೂಮರಿಕಲ್ ಅಬಿಲಿಟಿ, ಕ್ವಾಂಟಿಟೇಟಿವ್, ಇಂಗ್ಲಿಷ್, ಈ ಎಲ್ಲ ಸಬ್ಜೆಕ್ಟ್ಸ್ಗಳು ಕೂಡ ನಾವು ಇಲ್ಲಿ ಕವರ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳಿಗೂ ನೋಡಿ IB ಸೆಕ್ಯೂರಿಟಿ ಅಸಿಸ್ಟೆಂಟ್ಗೆ ಸಪ್ರೇಟ್ ಪ್ಲೇ ಲಿಸ್ಟೇ ಮಾಡೋಣ. ಸೊ ಆ ಒಂದು ಲಿಂಕ್ನ ಕೊಡ್ತೀನಿ ನಾನು ನಿಮಗೆ, ಅಲ್ಲಿಂದ ಕೂಡ ತಾವು ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಅಲ್ಲಿಂದ ಕೂಡ ತಾವು ಪ್ರೀವಿಯಸ್ ವಿಡಿಯೋಸ್ಗಳನ್ನ ನೋಡ್ಬೋದು. ಲಿಂಕ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ಪ್ಲೇ ಲಿಸ್ಟ್ದು. ಹಾಗೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಫೈನ್ ಸರ್, ಬನ್ನಿ ಡೈರೆಕ್ಟಾಗಿ ಕ್ವಶನ್ಸ್ಗೆ ಹೋಗೋಣ. ಈ ತುಂಬ ಡಿಫಿಕಲ್ಟಿ ಇರಲ್ಲ, ಈಸಿ ಇರುತ್ತೆ. ಬೇಸಿಕ್ಸ್ ಗ್ರಾಮರ್ ಗೊತ್ತಿದ್ರೆ, 10th ತನಕ ಹೆಂಗ್ ಗ್ರಾಮರ್ ಇದೆ ಅದು ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಬನ್ನಿ ನೋಡೋಣ. ಐಡೆಂಟಿಫೈ ದ ಅಡ್ವರ್ಬ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಇದೆ. ಅಡ್ವರ್ಬ್ ಅಂದ್ರೇನು? ವರ್ಬ್ನ ಕ್ರಿಯಾಪದದ ವಿಶೇಷಣತೆ ಅದು. ಓಕೆ, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡೋಣ, ಈ ಒಂದು ಸೆಂಟೆನ್ಸ್ ಅಲ್ಲಿ ಅಡ್ವರ್ಬ್ ಯಾವುದು ಅಂತ ಹೇಳಬೇಕು. ರಜತ್ ಅಂಡ್ ಸಂಜೀವ್ ಸೆಲ್ಡಮ್ ಡಿಸ್ಅಗ್ರಿ ಆನ್ ಟ್ರಿವಿಯಲ್ ಮ್ಯಾಟರ್ಸ್ ಅಂಡ್ ಸೀಮ್ಸ್ ಟು ಬಿ ಎಕ್ಸಲೆಂಟ್ ಫ್ರೆಂಡ್ಸ್ ಅಂತ. ಅಂದ್ರೆ ಟ್ರಿವಿಯಲ್ ಮ್ಯಾಟರ್ಸ್ ಅಂದ್ರೆ ಕ್ಷುಲ್ಲಕ ಅಂತ ಕರಿತೀವಿ. ಇದೇನು ಕ್ಷುಲ್ಲಕ ಕಾರಣಗಳಿಗೆ ಅವರು ಗುದ್ದಾಡಲ್ಲ. ದೇ ಆರ್ ಗುಡ್ ಫ್ರೆಂಡ್ಸ್ ಅಂತ. ಕ್ಷುಲ್ಲಕ ಕಾರಣಕ್ಕೆ ಅವರು ಎನಿವೇಸ್ ಯಾವಾಗಲೂ ಡಿಸ್ಅಗ್ರಿ. ನೋಡಿ, ಇಲ್ಲಿ ಫಸ್ಟ್ ವರ್ಬ್ ಅಂತ ಕೇಳಿರೋದು. ಅಂದ್ರೆ ವರ್ಬ್ ಅಂದ್ರೇನು? ವರ್ಬ್ ಅಂದ್ರೆ ಕ್ರಿಯೆ ಅಲ್ವಾ ಸರ್? ವರ್ಬ್ ಅಂದ್ರೆ ಕ್ರಿಯೆ. ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ. ಅಂದ್ರೆ ಇಲ್ಲಿ ಕ್ರಿಯಾಪದನ ಮಾಡಿಫೈ ಮಾಡುತ್ತೆ, ಅದು ಕ್ರಿಯಾಪದನ ಅದು ಆಲ್ಟರ್ ಮಾಡುತ್ತೆ. ಅಂದ್ರೆ ಇಲ್ಲಿ ಕ್ರಿಯಾಪದ ಯಾವುದು ಸೆಂಟೆನ್ಸ್ ಅಲ್ಲಿ? ಅದು ನಿಮ್ಗೊಂದು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಇದು ಗೊತ್ತಿರ್ಬೇಕು ನಿಮ್ಗೆ ಅಲ್ವಾ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಾನೆ ನಾವು ಕರಿತೀವಿ. ಓಕೆ, ಇಲ್ಲಿ ರಾಜತ್ ಅಂಡ್ ಸಂಜೀವ್ ದೇ ಆರ್ ಸಬ್ಜೆಕ್ಟ್. ಸೆಲ್ಡಮ್ ಡಿಸ್ಅಗ್ರಿ, ಡಿಸ್ಅಗ್ರಿ ಇದೆಯಲ್ಲ, ದಿಸ್ ಇಸ್ ವರ್ಬ್. ಸೊ ವರ್ಬ್ ನ ಆಲ್ಟರ್ ಮಾಡ್ತಾ ಇರೋದು ಯಾವ್ದು? ಇಲ್ಲಿ ಸೆಲ್ಡಮ್ ಅನ್ನೋ ಪದ, ಇದು ಅಡ್ವರ್ಬ್ ಆಗುತ್ತೆ. ಸೆಲ್ಡಮ್ ಅಂತಕ್ಕಂಥದ್ದೇನು? ಓಕೆ, ಅಂದ್ರೆ ಡಿಸ್ಅಗ್ರಿ, ಸ್ವಲ್ಪ ಒಂದು ಇದಕ್ಕೆಲ್ಲ ಅವರು ಕ್ಷುಲ್ಲಕ ಕಾರಣಗಳು, ಸ್ವಲ್ಪ ಅದಕ್ಕೆ ಭಿನ್ನಾಭಿಪ್ರಾಯಗಳಿಗೆಲ್ಲ ಅವ್ರ ತಲೆ ಕೆಡಿಸ್ಕೊಳ್ಳೋದು. ದೇ ಆರ್ ಗುಡ್ ಫ್ರೆಂಡ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ವರ್ಬ್ ಯಾವುದು? ನೀವು ಡಿಸ್ಅಗ್ರಿ ಅಂದ್ರೆ ಕ್ರಿಯೆ ಏನಾಗ್ತದೆ, ಅವರು ಅದನ್ನು ಒಪ್ಕೊಳ್ಳಲ್ಲ. ಭಿನ್ನಾಭಿಪ್ರಾಯಗಳಿರ್ತಾವಲ್ಲ, ಡಿಸ್ಅಗ್ರಿ ಅನ್ನೋದಿದೆಯಲ್ಲ, ಏನು ಕ್ರಿಯೆ ಆಗ್ತಾ ಇದೆಯಲ್ಲ, ದಟ್ ಈಸ್ ವರ್ಬ್. ಅದನ್ನ ಯಾವ್ದು ಮಾಡಿಫೈ ಮಾಡ್ತಾ ಇದೆ? ಸೆಲ್ಡಮ್ ಅನ್ನೋ ಪದ ಮಾಡಿಫೈ ಮಾಡ್ತಾ ಇದೆ. ಸೊ ಸೆಲ್ಡಮ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಕ್ರಿಯಾ ವಿಶೇಷಣ ಅಂತಕ್ಕಂಥದ್ದು ಏನಿದೆ, the adverb in the sentence seldom it modify the verb disagree. Okay, so ಇಲ್ಲಿ ಕ್ರಿಯಾ ವಿಶೇಷಣ ಅಂದ್ರೆ ಕೆಲವು ಕ್ರಿಯಾಪದ ಅಥವಾ ವಿಶೇಷಣಗಳ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಇದ್ರಲ್ಲಿ ಇನ್ನೊಂದು ಬರುತ್ತೆ ನಿಮಗೆ, ಅಡ್ಜೆಕ್ಟಿವ್ ಅಂತ ಬರುತ್ತೆ. ನೋಡಿ, ಇದು ಅಡ್ವರ್ಬ್. ನಿಮಗೆ ಬೇಕಾದ್ರೆ ಅಡ್ಜೆಕ್ಟಿವ್ ಕೇಳ್ತಾನೆ. ಅಡ್ಜೆಕ್ಟಿವ್, ಈ ಅಡ್ವರ್ಬ್ ಇಲ್ಲಿ ವರ್ಬ್ ಅಂತಾನೆ ಇದೆ ನೋಡಿ, ಕ್ರಿಯಾಪದನ ಮಾಡಿಫೈ ಮಾಡುತ್ತೆ. ಅಡ್ಜೆಕ್ಟಿವ್ ನಿಮಗೆ ನೌನ್ ಅಥವಾ ಪ್ರೊನೌನ್ ಅಂತ, ನಾಮಪದ ಅಥವಾ ಸರ್ವನಾಮ ಅದನ್ನ ಮಾಡಿಫೈ ಮಾಡೋದು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅದು ಮುಂದೆ ತಗೊಂಡಾಗ ಹೇಳ್ತೀನಿ. ನೋಡಿ, ಅಡ್ವರ್ಬ್, ಅಡ್ಜೆಕ್ಟಿವ್ ನ ವಿಶೇಷಣಗಳು ಅಂತ ಕರಿತೀವಿ. ಇವೆಲ್ಲ ನಾವು ಗ್ರಾಮರ್ ಅಲ್ಲಿ ಮಾಡಿದೀವಿ. ಬೇಸಿಕ್ ಗ್ರಾಮರ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮಗೆ, ಚಾಪ್ಟರ್ ವೈಸ್ ಇದೆ. ಇದನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಅಡ್ವರ್ಬ್, ನೌನು, ಪ್ರೊನೌನು, ಅಡ್ಜೆಕ್ಟಿವ್, ಕಂಜಂಕ್ಷನ್ ಇವೆಲ್ಲ ಮಾಡಿದೀವಿ. ಅಥವಾ ನಾವು ಒಂದೇ ಸಿಂಗಲ್ ವಿಡಿಯೋದಲ್ಲಿ ಕೂಡ ಇದನ್ನೆಲ್ಲ ಕವರ್ ಆಗಿದೆ. 5.5 hours ನೋಡಿ ಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟ್. ನಿಮಗೆ ಬ್ಯಾಂಕಿಂಗ್, SSC ಎಲ್ಲಾ ರೀತಿ, ಗ್ರೂಪ್ C ಎಲ್ಲಾ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ನಾನು ಇದನ್ನ ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ, ಗ್ರಾಮರ್ ವಿಡಿಯೋ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಲ್ಲಿಂದ ತಾವು ನೋಡ್ಕೊಂಡು ಬೇಸಿಕ್ ಗ್ರಾಮ್ಸ್ ಗಳನ್ನ ಕಲ್ತ್ಕೋಬಹುದು. ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಬಂದ್ಬೋಣ. The following sentence has been split into 4 parts. ಈ ಒಂದು ಸೆಂಟೆನ್ಸ್ 4 ಭಾಗಗಳನ್ನ ಆಗಿ ಡಿವೈಡ್ ಮಾಡಿದ್ದಾರೆ. ಇದೊಂದು ಭಾಗ, ಐದರ್ ಮೈ ಆಂಟ್ ಆರ್ ಮೈ ಕಸಿನ್ ಹ್ಯಾವ್ ದ ಕುಕ್ ಬುಕ್ ಮೈ ಅಂಕಲ್ ರೋಟ್ ಅಂತಿದೆ. ಓಕೆ, ಇಲ್ಲಿ ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ನೀವು ಹೇಳ್ಬೇಕು. ಎರರ್ ಅಂದ್ರೆ ಯಾವ ಒಂದು ಈ ಸೆಂಟೆನ್ಸ್ ನ ಯಾವ ಭಾಗದಲ್ಲಿ ತಪ್ಪಿದೆ ಅಂತ. ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ, ಈಸಿ ಇರುತ್ತೆ, ತುಂಬಾ ಏನಿರಲ್ಲ ನಿಮ್ಗೆ. ಮ್ಯಾಕ್ಸಿಮಮ್ ಏನಿರುತ್ತೆ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇಂಥದ್ದಿರುತ್ತೆ ಟೆನ್ಸಸ್ಗಳು. ಓಕೆ, ಅಥವಾ ಸಿಂಗ್ಯುಲರ್ ಸಬ್ಜೆಕ್ಟ್, ಸಿಂಗ್ಯುಲರ್ ಅಥವಾ ಪ್ಲೂರಲ್ ಇಂಥದ್ದೇ ಕೊಟ್ಟಿರ್ತಾನೆ. ಈಗ ನೋಡಿ, ಇಲ್ಲಿ ಐದರ್ ಮೈ ಆಂಟ್ ಆರ್ ಮೈ ಕಸಿನ್ ಅಂತಿದೆ. ಒಂದ್ ಅರ್ಥ ಮಾಡ್ಕೋಬೇಕು ನೀವು ಯಾವಾಗ್ಲೂ, ಐದರ್ ಆರ್, ನೈದರ್ ನಾರ್ ಅಂತ ಬಂದ್ರೆ ಅದು ಸಿಂಗ್ಯುಲರ್ ಅಂತ. ಇವೆರಡು ಏನು ಸರ್? ಇವೆರಡು ಬಂದಿದ್ರೆ ಆ ಒಂದು ಸಬ್ಜೆಕ್ಟ್ ಏನತ್ತೆ, ಅದರದ್ದು ಸಿಂಗ್ಯುಲರ್ ಆಗಿರುತ್ತೆ. ಇಲ್ಲಿ ನೋಡಿ, ಅಂದ್ರೆ ಐದರ್ ಮೈ ಆಂಟ್ ಅಂದ್ರೆ ಅವಳು ಅಥವಾ ಇವಳು. ಐದರ್
ಅವಳು ಅಥವಾ ಇವಳು ಅಂತ, ಇಲ್ಲಿ ಅವಳು ಅಥವಾ ಇವಳು ಅಂದ್ರೆ ಇಲ್ಲಿ ಆಂಟ್ ಅಥವಾ ಕಸಿನ್ ಅಂದ್ರೆ ಇಲ್ಲಿ ಒಬ್ಬರು ಆಯ್ತು, ಅದಕ್ಕೆ ಸಿಂಗ್ಯುಲರ್ ಅಂತೀವಿ. ನೈದರ್ ಅಂದ್ರೆ ಅವಳು ಅಲ್ಲ ಇವಳು ಅಲ್ಲ ಅಥವಾ ಅವನು ಅಲ್ಲ ಇವನು ಅಲ್ಲ ಆ ರೀತಿ, ಇದು ಸಿಂಗ್ಯುಲರ್ ಆಗಿರುತ್ತೆ. ಸೊ ಇಲ್ಲಿ ಇವರಲ್ಲಿ ಯಾರೋ ಒಬ್ರು ಅಂತ, ಅದಕ್ಕೆ ಇಲ್ಲಿ ಹ್ಯಾವ್ ಯೂಸ್ ಮಾಡಿದ್ದಾನೆ. ಇದು ಪ್ಲೂರಲ್ ಅಲ್ಲಿ ಯೂಸ್ ಮಾಡ್ತೀವಿ. ಹ್ಯಾಸ್ ಬರ್ಬೇಕು, ಇಲ್ಲಿ ಹ್ಯಾಸ್ ಬರಬೇಕು. ದಿಸ್ ಇಸ್ ರಾಂಗ್. ಅಂದ್ರೆ ಯಾವ ಪಾರ್ಟ್ ಅಲ್ಲಿ ರಾಂಗ್ ಇದೆ? ಈ ಪಾರ್ಟ್ ನಂಬರ್ 2 ಏನಿದೆ ಇದರಲ್ಲಿ ರಾಂಗ್ ಇದೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಯಾಕೆ? ದಿಸ್ ಇಸ್ ಸಿಂಗ್ಯುಲರ್ ಸಬ್ಜೆಕ್ಟ್, ನಮಗೆ ಸಿಂಗ್ಯುಲರ್ ಇರ್ಬೇಕಾಗಿರ್ತಕ್ಕಂಥ ಇದು ಬರಬೇಕು. ಸೊ ಇಲ್ಲಿ ಹ್ಯಾಸ್ ಬರಬೇಕು, ಹ್ಯಾವ್ ಇದೆ. ಅರ್ಥ ಆಗ್ತಿದಿಲ್ಲ ನಾನು ಹೇಳ್ತಾ ಇರೋದು? ನೋಡಿ, ಅದೇ ರೀತಿ ನಿಮ್ಗೆ ಇದು ಒಂದು ಇದರಲ್ಲಿ ಪ್ಯಾಟ್ರನ್ ಬೇರೆ ಬೇರೆ ಬರುತ್ತೆ. ಇದು ನಿಮಗೆ ಎರರ್, ಜಸ್ಟ್ ಸಿಂಪಲ್ ಎರರ್ ಕಂಡಿಡಿರಿ ಅಂತ. ಅದೇ ಒಂದು ಸೆಂಟೆನ್ಸ್ ಅಲ್ಲಿ ನಿಮಗೆ ನೋಡಿ, ಈ ಕ್ವಶನ್ ತುಂಬಾ ಚೆನ್ನಾಗಿದೆ, ಸೇಮ್ ಪ್ಯಾಟ್ರನ್, ಬಟ್ ಕ್ವಶನ್ ಇಲ್ಲಿ ಕೇಳಿರೋದೇನೋ ಡಿಫ್ರೆಂಟ್. ಇಲ್ಲಿ ಏನ್ ಕೇಳಿದಾನೆ? ಎರರ್ ಕಂಡಿಡಿರಿ ಅಂತ ಕೇಳಿಲ್ಲ. ಐಡೆಂಟಿಫೈ ದ ಪಾರ್ಟ್ ದಟ್ ಕಂಟೆನ್ಸ್ ಪಂಚುಯೇಷನ್ ಎರರ್. ಅಲ್ಲಿ ಗ್ರಾಮೆಟಿಕಲ್ ಎರರ್ ಯಾವುದು ಅಂತ, ಇಲ್ಲಿ ಪಂಚುಯೇಷನ್ ಮಾರ್ಕ್ ಅಂದ್ರೆ ಪಂಚುಯೇಷನ್ ಮಾರ್ಕ್ ಅಂದ್ರೆ ಫುಲ್ ಸ್ಟಾಪ್, ಕಾಮಾ, ಇನ್ವರ್ಟೆಡ್ ಕಾಮಾ, ಓಕೆ, ಎಕ್ಸ್ಕ್ಲಮೇಟರಿ, ಕ್ವಶನ್ ಮಾರ್ಕ್, ಈ ತರ ಯಾವ್ದಾದ್ರು ತಪ್ಪಿದ್ಯಾ ಸೆಂಟೆನ್ಸ್ ಅಲ್ಲಿ ಅಂತ ನೋಡಿದ್ರ. ನಾ ಎಲ್ಲ ತರ ಪ್ಯಾಟರ್ನ್ ಕವರ್ ಮಾಡ್ತಾ ಇದೀನಿ ಸ್ನೇಹಿತರೆ. ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ಯಾಟರ್ನ್ ಇದು ಏನಿದೆ ನೋಡೋಣ ಬನ್ನಿ. ದ ಹೆಡ್ ಮಾಸ್ಟರ್ ಸೆಡ್ ಟು ದ ಸ್ಟೂಡೆಂಟ್, ಇಲ್ಲಿ ಕಾಮಾ ಇದೆ, ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ಪಂಚುಯೇಷನ್ ನೋಡಬೇಕಾಗಿರೋದಷ್ಟೇ. ಎಸ್ ಯು ಮೇ ಕಮ್ ಇನ್ ಅಂತಿದೆ. ಯಾವ ಭಾಗದಲ್ಲಿ ಪಂಚುಯೇಷನ್ ಮಾರ್ಕ್ ಎರರ್ ಇದೆ, ತಪ್ಪಿದೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ನೋಡಿ, ಇದನ್ನ ನೀವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಬರುತ್ತೆ. ಮೋಸ್ಟ್ ಪ್ರಾಬ್ಲಿ ಇದರಲ್ಲಿ ನಿಮಗೆ ಇದರಲ್ಲಿ IB ಇಲ್ಲ ಅನ್ಕೋತೀನಿ. ಇದು SSC ಮತ್ತೆ ನಿಮಗೆ ಗ್ರೂಪ್ ಸಿ ಅಲ್ಲೆಲ್ಲ ತುಂಬಾ ಇಂಪಾರ್ಟೆಂಟು. ಈಗ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೇನು? ಈಗ ಅವ್ರಿಬ್ರು ಏನೋ ಮಾತಾಡ್ತೀನಿ, ನಾ ಕೇಳಿಸ್ಕೊತೀನಿ, ಅದನ್ನ ಬಂದು ಇಲ್ಲಿ ಹೇಳ್ತೀನಿ ಅವರು ಹಿಂಗ್ ಮಾತಾಡ್ತಾ ಇದ್ರು ಅಂತ. ಯಾವಾಗ ನಾವು ಅವರಿಬ್ರು ಬೇರೆಯವ್ರು ಮಾತಾಡ್ತಾನೆ, ಇಂಡೈರೆಕ್ಟ್ ಆಗಿ ನಾನು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ, ಅವರಿಬ್ರು ನಡುವೆ ಏನೋ ಒಂದು ಕನ್ವರ್ಸೇಷನ್ ಆಗಿದೆ, ಅವಾಗ ನಾ ಏನ್ ಮಾಡ್ತೀನಿ, ಆ ಮಾತನ್ನ ಅವ್ರು ಹಿಂಗ್ ಅಂದ್ರು ಅನ್ನೋ ಮಾತಿರುತ್ತಲ್ಲ, ಈ ಸೆಡ್ ದಟ್ ಅವರು ಅಲ್ಲಿಗೆ ಬರ್ತಾರಂತೆ, ದೇ ಕಮ್. ಈ ಸೆಡ್ ದಟ್ ದೇ ವಿಲ್ ಕಮ್. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ದ ಹೆಡ್ ಮಾಸ್ಟರ್ ಸೆಡ್ ಟು ದ ಸ್ಟೂಡೆಂಟ್, ಕಾಮ ಕರೆಕ್ಟ್ ಆಗಿದೆ, ವೆರಿ ಇಂಪಾರ್ಟೆಂಟ್. ಏನಂತ ಇಲ್ಲಿ ನೋಡಿ, ಇನ್ವರ್ಟೆಡ್ ಕಾಮ. ಯಾವಾಗ ಬೇರೆಯವ್ರು ಮಾತಾಡಿರೋದು ನಾವು ಮಾತಾಡ್ತೀವಿ. ಈಗ ನೀವು ಹಿಸ್ಟ್ರಿಲೆಲ್ಲ ಓದಿರ್ತೀರ, ಗಾಂಧೀಜಿ ಸೆಡ್ ದಟ್ ಅಲ್ವಾ, ಗಾಂಧೀಜಿ ಸೆಡ್ ದಟ್ ಪೂರ್ವ ಬಗ್ಗೆ, ಓಕೆ, ಜವಾಹರ್ಲಾಲ್ ಸೆಡ್ ದಟ್, ಬಾಲ ಗಂಗಾಧರನಾಥ್ ಸೆಡ್ ದಟ್ ಅಂದ್ಬಿಟ್ಟು ಇನ್ವರ್ಟೆಡ್ ಕಾಮ ಓಪನ್ ಮಾಡ್ತೀವಿ. ಎಸ್ ಯು ಮೇ ಕಮ್ ಇನ್ ಅಂತಿದೆ ಇಲ್ಲಿ. ಆದ್ಮೇಲೆ ಫುಲ್ ಸ್ಟಾಪ್ ಆಗಕ್ಕಿಂತ ಮುಂಚೆ ಇನ್ವರ್ಟೆಡ್ ಕಾಮ ಕ್ಲೋಸ್ ಆಗ್ಬೇಕು, ಆಮೇಲೆ ಫುಲ್ ಸ್ಟಾಪ್. ಇಲ್ಲಿ ನೋಡಿ, ಇನ್ವರ್ಟೆಡ್ ಕಾಮ ಓಪನ್ ಇದೆ, ಇಲ್ಲೆಲ್ಲೂ ಕ್ಲೋಸ್ ಇಲ್ಲ, ಇಲ್ಲಿ ಕ್ಲೋಸ್ ಆಗ್ಬೇಕಾಗಿತ್ತು. ಸೊ ಎರರ್ ಇರೋದು ಯಾವುದು? ಆಪ್ಷನ್ 4 ಅಂದ್ರೆ 4ನೇ ಭಾಗದ ಸೆಂಟೆನ್ಸ್ ಅಲ್ಲಿ ಎರರ್ ಇದೆ. ಎಸ್ ಯು ಮೇ ಕಮ್ ಇನ್, ಇನ್ವರ್ಟೆಡ್ ಕಾಮ, ಇಲ್ಲಿ ಪಂಚುಯೇಷನ್ ಮಾರ್ಕ್ ಕ್ಲೋಸ್ ಆಗ್ಬೇಕು, ಓಪನ್ ಆದ್ಮೇಲೆ ಕ್ಲೋಸ್ ಆಗ್ಬೇಕು, ಕ್ಲೋಸ್ ಆಗಿಲ್ಲ. ಸೊ ಆಪ್ಷನ್ 4. ನಮ್ಗೆ ಏನ್ ಕೇಳಿರೋದು? ಪಂಚುಯೇಷನ್ ಮಾರ್ಕ್ ಎರರ್ ಕೇಳಿರೋದಿಲ್ಲಿ. ಓಕೆ, ಕಾಮ ಎಲ್ಲಿ ಬರುತ್ತೆ, ಪಂಚುಯೇಷನ್ ಎಲ್ಲಿ ಬರುತ್ತೆ, ಇದು ಬೇಸಿಕ್ಸ್. ನೀವು ಇದಕ್ಕೇನ ಗ್ರಾಮರ್ ಬೇಕು ಅಂತೇನಿಲ್ಲ. ನೀವು ಕನ್ನಡ ಓದಿರ್ತೀರಾ, ಕನ್ನಡದಲ್ಲಿ ಪಂಚುಯೇಷನ್ ಮಾರ್ಕ್ ಎಲ್ಲೆಲ್ಲಿ ಏನೇನು ಯೂಸ್ ಮಾಡಬೇಕು ಅಂತ ಗೊತ್ತಿರುತ್ತೆ ನಿಮಗೆ ಅಲ್ವಾ? ಗೊತ್ತಿಲ್ಲ, ಕನ್ನಡ ವ್ಯಾಕರಣ ಇದೆ ನೋಡಿ, ಅಲ್ಲಿ ನಾವು ವಾಕ್ಯ ಪ್ರಕಾರಗಳು ಮತ್ತೆ ಈ ಒಂದು ಲೇಖನ ಚಿಹ್ನೆಗಳು ಅಂತ ಮಾಡಿದೀವಿ. ನಮ್ಮ ವ್ಯಾಕರಣ ವಿಡಿಯೋ ಒಂದೇ ಸಿಂಗಲ್ ವಿಡಿಯೋದಲ್ಲಿ ಇದೆಲ್ಲೂ ಕೂಡ ಚೆಕ್ ಮಾಡಿ. ಸೊ ಅಲ್ಲಿ ಹೇಳಿದೀವಿ. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಇನ್ವರ್ಟೆಡ್ ಕಾಮ, ವಾಕ್ಯ ಲೇಖನ ಚಿಹ್ನೆಗಳನ್ನ ಯಾವಾಗ ಕಾಮ ಯೂಸ್ ಮಾಡ್ತೀವಿ, ಇದು ಗೊತ್ತಿರಬೇಕಷ್ಟೇ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಗಿವನ್ ವರ್ಡ್. ನೋಡಿ, ಒಂದು ಸೆಂಟೆನ್ಸ್ ಕೊಡ್ತಾನೆ, ಇದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನು ಅಂತ ಹೇಳಬೇಕು. ಓಕೆ, ಎ ಪರ್ಸನ್ ಹೂ ಡಸ್ ನಾಟ್ ಬಿಲೀವ್ ಇನ್ ದೇರ್ ಬೀಯಿಂಗ್ ಎನಿ ಗಾಡ್ ಅಂತ. ಓಕೆ, ಹೂ ಪರ್ಸನ್ ಹೂ ಡಸ್ ನಾಟ್ ಬಿಲೀವ್ ಇನ್ ದೇರ್ ಬೀಯಿಂಗ್ ಎನಿ ಗಾಡ್ ಏನಂತ ಕರಿತೀವಿ? ಗಾಡ್ನ, ದೇವರನ್ನ. ನೋಡಿ, ನೀವು ಇಲ್ಲಿ ಆಪ್ಷನ್ ಹಿಂಗಿದೆ, ನಿಮ್ಗೆ ಏನಾದ್ರು ಇದೇ ಆಪ್ಷನ್ ಕನ್ನಡದಲ್ಲಿ ಕೊಟ್ಬಿಟ್ರೆ ನೀವು ಟಕ್ ಅಂತ ಹಾಕ್ಬಿಡ್ತೀರಾ, ಸಿಂಪಲ್ ಅಷ್ಟೇ. ಕನ್ನಡದಲ್ಲಿ ಗೊತ್ತಿದೆ, ಈಗ ಇದೇ ಆಪ್ಷನ್ ಕನ್ನಡದಲ್ಲಿ ಕೊಡ್ತೀನಿ, ನೀವೇ ಹೇಳ್ಬಿಡ್ತೀನಿ. ನೋಡಿ, ಕನ್ನಡದಲ್ಲಿ ಕೊಟ್ಟೆ, ಹೇಳಿ. ಆಂಥಿಯಿಸ್ಟ್ ಅಂದ್ರೆ ನಾಸ್ತಿಕ ಅಂತ. ದೇವರನ್ನ ಬಿಲೀವ್ ಮಾಡದೇ ಇರೋ, ದೇವ್ರ ನಂಬದೇ ಇರೋ ನಾಸ್ತಿಕನ, ನಾಸ್ತಿಕ. ದೇವರನ್ನ ನಂಬುವನು ಆಸ್ತಿಕ ಅಲ್ವಾ? ಮತ್ತೆ ಇಲ್ಲಿ ಪ್ಯಾಂಥಿಯಸ್ಟ್ ಇದೆ, ಅಂದ್ರೆ ಸರ್ವಧರ್ಮೀಯ, ಅಂದ್ರೆ ಎಲ್ಲಾ ಧರ್ಮಕ್ಕೂ ಕೂಡ ಬೆಲೆ ಕೊಡ್ತಾನೆ, ಎಲ್ಲಾ ಧರ್ಮವನ್ನು ಆಚರಣೆ ಸರ್ವಧರ್ಮೀಯ ಅಂತ ಕರಿತೀವಿ. ಆಂಟಿಪತಿ ಅಂದ್ರೆ ವಿರೋಧಿ, ಆಂಟಿ ಅಂತಿದೆ ನೋಡಿ, ವಿರೋಧಿ. ಆಂಟಿ ಸೋಷಿಯಲ್ ಅಂದ್ರೆ ಸಮಾಜ ವಿರೋಧಿ, ಸೋಷಿಯಲ್ ಅಂದ್ರೆ ಸಮಾಜ ವಿರೋಧಿ. ನೋಡಿ, ಇಲ್ಲಿ ನಮ್ಗೆ ಏನ್ ಗಾಡ್ನ ಬಿಲಿ ಆಂಥಿಯಸ್ಟ್ ಅಥವಾ ಏಥಿಯಸ್ಟ್ ಅಂತ ಕರಿತೀವಿ. ಏಥಿಯಸ್ಟ್ ಇಸ್ ದ ರೈಟ್ ಆನ್ಸರ್. ಏಥಿಯಸ್ಟ್ ಅಂದ್ರೆ ಯಾರೋ ನಾಸ್ತಿಕ ಅಂತ, ನಾಸ್ತಿಕ. ಇಲ್ಲಿ ಡಸ್ ನಾಟ್ ಬಿಲೀವ್, ಡು ನಾಟ್ ಅಥವಾ ಡಸ್ ನಾಟ್ ಬಿಲೀವ್ ಗಾಡ್ ಅಂತ ಕೇಳಿರೋದು.
ಇದನ್ನ ನಿಮಗೆ ಈ ಎಲ್ಲ ಆಪ್ಷನ್ಸ್ ಕೂಡ ಕೇಳಬಹುದು. ಆಂಟಿ ಸೋಷಿಯಲ್ ಬಗ್ಗೆನೂ ಕೇಳಬಹುದು. ಆಪ್ಷನ್ ನಿಮಗೆ ಒಂದು ಲೈನಲ್ಲಿ ಕೊಟ್ಬಿಟ್ಟು ಸಮಾಜ ವಿರೋಧ ಚಟುವಟಿಕೆ ಮಾಡ್ತಿರ್ತಾನೆ ಅವ್ನು ಏನಂತ ಕರಿತೀವಿ ಅಂತ ಇಂಗ್ಲಿಷ್ ಅಲ್ಲಿ ಕೇಳಬಹುದು. ಆಂಟಿ ಸೋಷಿಯಲ್ ಅಂತ ಕರಿತೀವಿ. ಓಕೆ, ಸೊ ಇವೆಲ್ಲ ಕೇಳ್ತಾನೆ ನೋಡಿ. ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಈ ತರ ಒಂದ್ ಕಡೆ. ಇನ್ನೊಂದು ಪ್ಯಾಟರ್ನ್ ಬರುತ್ತೆ ನೋಡಿ. ಇನ್ನೊಂದು ಪ್ಯಾಟರ್ನ್ ಏನೋ ಇಲ್ಲಿದೆ ನೋಡಿ. ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿರೋದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಹೇಳಬೇಕು. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಏನಿದೆ, ರುಚಿಕಾ is a collector of coins as a hobby and loves showing off her collections to her guests ಅಂತಿದೆ. ಇಲ್ಲಿ ಅಂಡರ್ಲೈನ್ ಯಾವ್ದಕ್ಕಿದೆ, ಕಲೆಕ್ಟರ್ ಆಫ್ ಕಾಯಿನ್ಸ್ ಆಸ್ ಎ ಹಾಬಿ. ಅಂದ್ರೆ ನಾಣ್ಯಗಳನ್ನ ರಕ್ಷಣೆ ಒಂದು ಸಂಗ್ರಹ ಮಾಡ್ತಕ್ಕಂಥ ಹವ್ಯಾಸ ಹೊಂದಿರೋನ ಏನಂತ ಕರಿತೀವಿ. ಅಂಚೆ ಚೀಟಿಗಳನ್ನ ಹವ್ಯಾಸ ಸಂಗ್ರಹಣೆ ಮಾಡ್ತಕ್ಕಂಥವ್ರನ್ನ ಏನಂತ ಕರಿತೀವಿ. ಸ್ಟಿಕ್ಕರ್ ಗಳನ್ನ ಈ ತರದೆಲ್ಲ ನಾವು ಗೊತ್ತಲ್ಲ ನಿಮಗೆ. ನಾಣ್ಯ ಸಂಗ್ರಾಹಗಾರ ಎಂತ ಕರಿತೀವಿ ಸರ್ ಕನ್ನಡದಲ್ಲಿ, ನಾಣ್ಯ ಸಂಗ್ರಾಹಕ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ನ್ಯೂಮಿಸ್ಮ್ಯಾಟಿಕ್ ಅಂತ ಕರಿತೀವಿ. ಸರ್ ನ್ಯೂಮಿಸ್ಮ್ಯಾಟಿಸ್ಟ್ ಅಂತ ಕರಿತೀವಿ. ನ್ಯೂಮಿಸ್ಮ್ಯಾಟಿಸ್ಟ್ ಅಂತ ಕರಿತೀವಿ. ಅಂದ್ರೆ ಯಾರು ಸರ್, ನಾಣ್ಯ ಸಂಗ್ರಾಹಕ. ಇಲ್ಲಿ ಕಾಯಿನಾಲಜಿಸ್ಟ್ ಅಂದ್ರೆ ನಾಣ್ಯ ಶಾಸ್ತ್ರಜ್ಞ ಬೇರೆ. ಜಿಯೋಲಜಿಸ್ಟ್ ಅಂತೀವಿ, ಭೂಶಾಸ್ತ್ರಜ್ಞ ಬೇರೆ. ಅದೇ ತರ ನಾಣ್ಯ ಶಾಸ್ತ್ರಜ್ಞ ಬೇರೆ, ಸ್ಟಡಿ ಮಾಡೋದ್ ಬೇರೆ. ಇಲ್ಲಿ ಸ್ಟಡಿ ಮಾಡ್ತಾ ಇಲ್ಲ. ರುಚಿಕಾ ಅನ್ನೋಳು ಕಲೆಕ್ಟರ್ ಆಫ್ ಕಾಯಿನ್ಸ್, ಜಸ್ಟ್ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಅದೊಂದು ಹಾಬಿ. ಎಷ್ಟೋ ಹಳೆ ಕಾಯಿನ್ಸ್ಗಳು, ಹೊರದೇಶದ ಕಾಯಿನ್ಸ್ಗಳೆಲ್ಲ ಇರ್ತಾರೆ ಎಷ್ಟೊಂದು ಜನ, ಇವಾಗಲೂ ನಾನು ಕೂಡ ಇಟ್ಟಿದ್ದೀವಿ. ಸೊ ಹಾಗೆ ಅವ್ರನ್ನ ನ್ಯೂಮಿಸ್ಮ್ಯಾಟಿಸ್ಟ್ ಅಂತ ಕರಿತೀವಿ. ಓಕೆ, ಮತ್ತೆ ಇಲ್ಲಿ ಅಂಚೆನ ಸಂಗ್ರಹ ಮಾಡೋಕೆ, ಅಂಚೆ ಚೀಟಿ ಅಥವಾ ಅಂಚೆ ಸ್ಟ್ಯಾಂಪ್ ನ ಸಂಗ್ರಹಣೆ ಮಾಡೋಕೆ ಫಿಲಾಟಲಿಸ್ಟ್ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ 2 ಇದೆಯಲ್ಲ, ಅದು ಅಂಚೆ ಸಂಗ್ರಾಹಕ, ಫಿಲಾಟಲಿಸ್ಟ್ ಅಂತ ಕರಿತೀವಿ. ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಎಲ್ಲ ಆಪ್ಷನ್ಸ್ ಯಾಕೆ ಕೇಳ್ತಾ ಇದೀನಿ, ಯಾವುದೇ ಇದು ಎಕ್ಸಾಮ್ ಅಲ್ಲಿ ಈ 4 ಯಾವುದೇ ಬೇರೆ ಆಪ್ಷನ್ಸ್ ಇರೋ ಕ್ವಶನ್ಸ್ ಬಂದ್ಬಿಡ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಹಾಗೆ ನಾವೇನ್ ಮಾಡ್ಬೇಕು, 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಓದ್ಕೋಬೇಕು. ಇಲ್ಲಿ ಫಿಲಾಂಟ್ರೋಪಿಸ್ಟ್ ಅಂತ. ಫಿಲಾಂಟ್ರೋಪಿಸ್ಟ್ ಅಂದ್ರೇನು, NGO ಅಂದ್ರೆ ಸಹಾಯ ಮಾಡ್ತಕ್ಕಂಥದ್ದು, ದುಡ್ಡು ಸಹಾಯ ಮಾಡ್ತಾರೆ, ಲೋಕೋಪಕಾರಿ ಅಂತ ಕರಿತೀವಿ. ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನಾಣ್ಯ ಸಂಗ್ರಾಹಕ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ಯಾವ ತರ ಎಲ್ಲಾ ತರ ಕ್ವಶನ್ಸ್ ಕವರ್ ಮಾಡೋಣ. ಫೈನ್. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಫಿಲ್ ಮಾಡಬೇಕು. ಟುಡೇ ಮ್ಯಾನ್ ಹ್ಯಾಸ್ ರೀಚ್ಡ್ ಡ್ಯಾಶ್ ಮೂನ್ ಅಂಡ್ ಯು ಸ್ಟಿಲ್ ಬಿಲೀವ್ ಇನ್ ಸೂಪರ್ಸ್ಟಿಷಿಯನ್ಸ್. ಅಂದ್ರೆ ಇವತ್ತು ಮಾನವ ಚಂದ್ರನ್ ತನಕ ಹೋಗಿದ್ದಾನೆ, ಆದ್ರೂ ಕೂಡ ಈ ಒಂದು ನಂಬಿಕೆ ಅಥವಾ ಅಪನಂಬಿಕೆ ಅಥವಾ ನಾವೇನೋ ಹೇಳ್ತೀವಿ ಅದನ್ನೆಲ್ಲ ಸೂಪರ್ಸ್ಟಿಷಿಯಸ್ಗಳು. ಓಕೆ, ಬಿಲೀವ್ ಮಾಡ್ತಾನೆ ಅನ್ನೋ ರೀತಿ. ಇಲ್ಲಿ ಡ್ಯಾಶ್ ಮೂನ್ ಅಂತಿದೆ. ಇಲ್ಲಿ ಏನಿದೆ, ಆರ್ಟಿಕಲ್ಸ್ ಕೊಟ್ಟಿದ್ದೀನಿ. ಏನ್ ಸರ್ ಇದು? ಆರ್ಟಿಕಲ್ಸ್ ಅಂತ ಕರಿತೀವಿ. ಯಾವ್ದು ಆರ್ಟಿಕಲ್ಸ್? ಎ, ಆನ್ ಮತ್ತೆ ದ, ಇವೆಲ್ಲ ಏನೋ ಸರ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಈ ಆರ್ಟಿಕಲ್ಸ್ ಅಲ್ಲಿ ಮೂನ್ ಅಂತ ಸ್ಪೆಸಿಫಿಕ್ ಆಗಿ ಚಂದ್ರ, ಮೂನ್ ಬಗ್ಗೆ ಹೇಳ್ತಾ ಇದ್ದಾರೆ. ಚಂದ್ರ ಸ್ಪೆಸಿಫಿಕ್ ಅಂದ್ರೆ ಏನು ಸರ್? ಯಾವ್ದು ಯೂಸ್ ಮಾಡಬೇಕು? ದ ಆರ್ಟಿಕಲ್ ಯೂಸ್ ಮಾಡಬೇಕು. ಅಂದ್ರೆ ದ ಯಾವಾಗ ಯೂಸ್ ಮಾಡ್ತೀವಿ? ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಡೆಫಿನೆಟ್ ಆರ್ಟಿಕಲ್ ಅಂತ ಯಾವ ಕರಿತೀವಿ? ಅದು ಸ್ಪೆಸಿಫಿಕ್ ಆಗಿ ಇದು ಅಂತ ಹೇಳ್ಬೇಕಾರೆ ಅಷ್ಟೊಂದಿರುತ್ತೆ, ಅದ್ರಲ್ಲಿ ಯಾವ್ದೋ ಒಂದು ಅಂತ ಹೇಳ್ಬೇಕಾರೆ ಎ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ನಿಮ್ಗೆ ಗೊತ್ತಿದೆ ಎ ಮತ್ತೆ ಆನ್, ಇಲ್ಲಿ ಯಾವಾಗ ಆನ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಎಲ್ಲಿ ಯೂಸ್ ಮಾಡ್ತೀವಿ? ಓವಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಆನ್ ಅಲ್ವಾ? ಓವಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ಓವಲ್ಸ್ ಅಂದ್ರೆ ಏನು? ಅದು AEIOU. ಇಟ್ ಈಸ್, ನೀವು ಉಚ್ಚಾರಣೆಯಲ್ಲಿ AEIOU ಇರಬೇಕು, ಪದಗಳು ಮಾತ್ರ ಅಲ್ಲ. ಸೊ ಮುಂದೆ ತಗೊಳ್ಳೋಣ. ಈಗ ಯಾಕೆ ದ ಯೂಸ್ ಮಾಡಿ, ಡೆಫಿನೆಟ್ ಆರ್ಟಿಕಲ್ ಯಾಕೆ ಯೂಸ್ ಮಾಡಿದ್ವಿ? ಬಿಕಾಸ್ ಆಫ್ ಮೂನ್ ಅನ್ನೋದು ಒಂದು ಡೆಫಿನೆಟ್ ಆಗಿ ಹೇಳ್ತಾ ಇರೋದು, ಡೆಫಿನೆಟ್ ಆರ್ಟಿಕಲ್. ಹಾಗಾಗಿ ಎ ಯೂಸ್ ಮಾಡಲ್ಲ. ಆಯ್ತಾ? ಎ ಇಂಡೆಫಿನೆಟ್ ಆರ್ಟಿಕಲ್ ಅದು. ಓಕೆ, ಸೊ ಯೂಶಲಿ ಕಾನ್ಸನೆಂಟ್ ಗಳಲ್ಲಿ ಕೂಡ ಅಂತಕ್ಕಂಥದ್ದು, ಇದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ತೇನೆ. ನೆಕ್ಸ್ಟ್, ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಕರೆಕ್ಟ್ ಆಗಿರ್ತಕ್ಕಂಥ ಸ್ಪೆಲ್ಲಿಂಗ್ ಇರ್ತಕ್ಕಂಥ ವರ್ಡ್ 4 ಯಾವುದು? ಆರ್ಬಿಟ್ರೇಟ್. ಇಲ್ಲಿ ನೋಡಿ, ಆರ್ಬಿಟರೇಟಿ ಅಂತಿದೆ. ಇದನ್ನ ಆರ್ಬಿಟ್ರೇಟ್ ಅಂತ ಕರಿತೀವಿ. ಆರ್ಬಿಟ್ರೇಟ್. ಓಕೆ, ದಿಸ್ ಈಸ್ ರಾಂಗ್. ಆರ್ಬಿಟ್ರರಿ ಇದೆಯಲ್ಲ, ಆರ್ಬಿಟರೇಟಿ ಅಂತಿದೆ, ಆರ್ಬಿಟ್ರೇಟ್ ಅಂತ ಕರಿತೀವಿ. ದಿಸ್ ಸ್ಪೆಲ್ಲಿಂಗ್ ಇಸ್ ರಾಂಗ್. ಕರೆಕ್ಟ್ ಆಗಿರೋದು ಹೇಳ್ಬೇಕು. ಕಾನ್ಫಿಡೆನ್ಷಿಯಲ್, DENTIAL, DE ಬರ್ಬೇಕು, ಎ ಬರಬಾರ್ದು. ಓಕೆ, ಸೊ ಇಲ್ಲಿ ರಾಂಗ್ ಆಯ್ತು, ಇಲ್ಲೂ ರಾಂಗ್ ಆಯ್ತು, ಇದು ತಪ್ಪು. ಇಟರ್ನರಿ ಅಂದ್ರೆ ಏನು ಸರ್? ಇಟರ್ನರಿ ಅಂತಂದ್ರೆ ಒಂದು ಲಿಸ್ಟ್ ಇರುತ್ತಲ್ಲ. ಓಕೆ, ಸೊ ಇದು ಕರೆಕ್ಟ್ ಇದೆ. ಇಟರ್ನರಿ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಇದು ಸ್ಪೆಲ್ಲಿಂಗ್ ಕಾನ್ಫಿಡೆನ್ಷಿಯಲ್. ಆರ್ಬಿಟ್ರೇಟ್ ಅಂದ್ರೆ ತಪ್ಪು. ಮ್ಯಾಂಡೇಟರಿ, ಇದು ತಪ್ಪು. ಯಾಕೆ ತಪ್ಪು? ಮ್ಯಾಂಡೇಟರಿ, DATORY ಬರಬೇಕು. ಓಕೆ, ಸೊ ಹಾಗಾಗಿ ತಪ್ಪು. ಸೊ ಅಲ್ಲಿ ಯಾವ್ದು ಕರೆಕ್ಟ್? ಆಪ್ಷನ್ 3 ಕರೆಕ್ಟ್. ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವ ಸ್ಪೆಲ್ಲಿಂಗ್? ಆಪ್ಷನ್ 3. ನೆಕ್ಸ್ಟ್,
ಇಲ್ಲಿ ನೋಡಿ ಈ ತರ ಕ್ವಶನ್ಸ್ ಕೂಡ ಬರುತ್ತೆ ಸ್ನೇಹಿತರೆ. ಇಲ್ಲಿ ಇದು ದೊಡ್ಡದಾಗಿರುತ್ತೆ, ದೊಡ್ಡದಾಗಿದ್ದಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಇರುತ್ತೆ, ಈಸಿ ಅಂತ ಅನ್ಕೋಬೇಕು ನೀವು. ಈಗ ನೋಡಿ, ಸೆಲೆಕ್ಟ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಫ್ರಮ್ ದ ಗಿವನ್ ಆಪ್ಷನ್. ಒಂದು ಸೆಂಟೆನ್ಸ್ ನ 4 ರೀತಿಯಲ್ಲಿ ಫ್ರೇಮ್ ಮಾಡಿದ್ದಾನೆ. ನಿಮಗೆ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಹೇಳ್ತಾರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೊತ್ತಿರಬೇಕು ನಿಮ್ಗೆ. ಅಗ್ರಿಮೆಂಟ್ ಅಂದ್ರೆ ಏನಿಲ್ಲ ಸರ್, ಇದೇನು ಸಿಂಪಲ್, ಇದನ್ನೆಲ್ಲ ಗ್ರಾಮರ್ ತುಂಬಾ ಕಷ್ಟ ಅನ್ಕೋಬೇಡಿ, ನಾಟ್ ದಟ್ ಮಚ್ ಆಫ್ ಡಿಫಿಕಲ್ಟಿ ಇಲ್ಲ ಇಲ್ಲಿ. ಸಿಂಪಲ್. ಈಗ ಯಾರು ಈಗ ರಾಮ ಕಾಡಿಗೆ ಬಂದನು, ಏನ್ ಇಟ್ಕೊಂಡ, ಅವನು ಇಟ್ಕೊಂಡು ಯಾವ್ದು ಕೊಡಲಿ ಇಟ್ಕೊಂಡು ಮರ ಕಡಿದೆನು ಅಲ್ವಾ. ರಾಮ ಮರ ಕಡಿದು ಕೊಡಲಿ ಇಟ್ಕೊಂಡು ಕಾಡಿಗೆ ಬಂದ ಅಂತ ಹೇಳ್ತೀವ? ಇಲ್ಲ. ಫಸ್ಟ್ ರಾಮ ಅಂತಕ್ಕಂಥದ್ದು ಯಾವ್ದು ಫಸ್ಟ್ ಬರ್ಬೇಕು, ಇಷ್ಟ ಸಿಂಪಲ್. ಫಸ್ಟ್ ಏನ್ ಬಂತು ನಾನು ನಿಮ್ ಕನ್ನಡದಲ್ಲಿ? ರಾಮ ಅಂತಕ್ಕಂಥ ನಾಮಪದ ರಾಮ. ಓಕೆ, ಅವನು ಕಾಡಿಗೆ ಫಸ್ಟ್ ಹೋಗ್ತಾನೆ. ಮರ ಕಡಿಬೇಕು ಅಂದ್ರೆ ಕಾಡ್ಗೆ ಹೋಗ್ಲೇಬೇಕು. ಕಾಡ್ಗೆ ಹೋದಾಗ ಏನ್ ಮರ ಕಡಿಬೇಕು ಅನ್ನೋ ಕೊಡ್ಲಿ ಇರ್ಲೇಬೇಕು. ಕೊಡ್ಲಿ ಇಟ್ಕೊಂಡು ಏನ್ ಮಾಡ್ದ? ಮರನ ಕಡಿದ. ಹಿಂಗೆ ಸೀಕ್ವೆನ್ಸ್ ಆಗಿರ್ಬೇಕು. ದಟ್ ಇಸ್ ಸಬ್ಜೆಕ್ಟ್ ವರ್ಗ ಅಗ್ರಿಮೆಂಟ್ ಅಂತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೀಕ್ವೆನ್ಸ್ ಆಗಿರ್ಬೇಕು. ಇಲ್ಲಿ ನೋಡಿ ಒಂದು ಸೆಂಟೆನ್ಸ್, ಇಲ್ಲಿ ನೋಡಿ, chromotherapy is based on the fact that are linked to various organs of the body and various lights have definite energy bands and can help to heal them. ಕ್ರೋಮೋಥೆರಪಿ ಅಂತಕ್ಕಂಥದ್ದು ಒಂದು ಏನು ಅಂತಂದ್ರೆ ಒಂದು ರೀತಿ ಲೈಟ್ಸ್ ಇರ್ತದೆ ಅದರಲ್ಲಿ. ಅದು ಏನಾಗುತ್ತೆ, ನಮ್ಮ ಆರ್ಗನ್ಸ್ ಗಳಲ್ಲಿ ಬ್ಯಾಂಡ್ ಗಳಾಗಿ ಇರ್ತವೆ. ಅದು ನಮ್ಮ ಆರ್ಗನ್ಸ್ ನ ಹೀಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹೀಲ್ ಅಂದ್ರೆ ಅದನ್ನ ರೀಜನರೇಟ್ ಅಥವಾ ಹುಷಾರಾಗಕ್ಕೆ ಅಥವಾ ಅದನ್ನ ಸರಿ ಮಾಡಕ್ಕೆ ಹೆಲ್ಪ್ ಮಾಡ್ತದೆ ಅಂತ. ಸೊ ಇಲ್ಲಿ ಏನ್ ಬರ್ಬೇಕು? ಕ್ರೋಮೋಥೆರಪಿ ಬರ್ಬೇಕು ಅಲ್ವಾ. ಇಲ್ಲಿ ನೋಡಿ ವೇರಿಯಸ್ ಲೈಟ್ಸ್ ಅಂತಿದೆ, ಇದು ಬರಕ್ ಚಾನ್ಸ್ ಇಲ್ಲ. ಓಕೆ, ಇಲ್ಲೂ ಕೂಡ ವೇರಿಯಸ್ ಲೈಟ್ಸ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರಕ್ ಚಾನ್ಸ್ ಇಲ್ಲ. ಇವೆರಡರಲ್ಲಿ ಒಂದು ಬರಬೇಕು. ಎಸ್, ಇವೆರಡರಲ್ಲಿ ಒಂದು ಬರಬೇಕು. ಯಾವ್ದು ಕರೆಕ್ಟ್ ಇವೆರಡರಲ್ಲಿ? ಇಲ್ಲಿ ನೋಡಿ, ಕ್ರೋಮೋಥೆರಪಿ ಇಸ್ ಬೇಸ್ಡ್ ಆನ್ ದ ಫ್ಯಾಕ್ಟ್ ದಟ್ ಆರ್ ಲಿಂಕ್ ಟು ದ ವೇರಿಯಸ್ ಆರ್ಗನ್ಸ್ ಅಂತಿದೆ. ಇಲ್ಲಿನಿದೆ ಕ್ರೋಮೋಥೆರಪಿ ಇಸ್ ಬೇಸ್ಡ್ ಆನ್ ದ ಫ್ಯಾಕ್ಟ್ ದಟ್ ವೇರಿಯಸ್ ಲೈಟ್ಸ್ ಹ್ಯಾವ್ ಡೆಫಿನೆಟ್ ಎನರ್ಜಿ. ನೋಡಿದ್ರ, ಈಗ ನೀವು ಕೀಮೋಥೆರಪಿ ಅಂತೀವಿ ಕ್ಯಾನ್ಸರ್, ಅದೇ ರೀತಿ ಕ್ರೋಮೋಥೆರಪಿ ಏನು ಲೈಟ್ಸ್, ಅದೇನದು? ದಟ್ ಈಸ್ ಡೆಫಿನೆಟ್ ಎನರ್ಜಿ ಇರುತ್ತೆ, ಅದು ಬ್ಯಾಂಡ್ಸ್ ಇರುತ್ತೆ. ದಟ್ ಈಸ್ ಲಿಂಕ್ ಟು ವೇರಿಯಸ್ ನಮ್ಮ ಬಾಡಿಯ ಬೇರೆ ಬೇರೆ ಆರ್ಗನ್ಗೆ ಲಿಂಕ್ ಆಗಿರುತ್ತೆ. ನೋಡಿ, ದ ಸೀಕ್ವೆನ್ಸ್ ಆಫ್ ದ ಸೆಂಟೆನ್ಸ್ ಆಪ್ಷನ್ 2 ಕರೆಕ್ಟ್ ಇದೆ. ಇಲ್ಲೇನಿದೆ? ಲಿಂಕ್ ಟು ದ ವೇರಿಯಸ್ ಆರ್ಗನ್ಸ್ ಆಫ್ ದ ಬಾಡಿ ಅಂಡ್ ವೇರಿಯಸ್ ಲೈಟ್ಸ್ ಅಂತಿದೆ. ನೋ, ವೇರಿಯಸ್ ಲೈಟ್ಸ್ ಅದ್ರಲ್ಲಿ ಇರ್ತಕ್ಕಂಥ ಕಿರಣಗಳು ಬೇರೆ ಬೇರೆ ಬಾಡಿಯಲ್ಲಿ ಇರ್ತಕ್ಕಂಥ ಆರ್ಗನ್ಗೆ ಲಿಂಕ್ ಆಗಿ ಅದನ್ನ ಹೀಲ್ ಮಾಡುತ್ತೆ ಅಂತ. ಸೊ ಎಲ್ಲಿ ಕರೆಕ್ಟ್ ಆಗಿ ಸೀಕ್ವೆನ್ಸ್ ಆಗಿ ಬರಬೇಕು? ಆಪ್ಷನ್ 2 ಸೀಕ್ವೆನ್ಸ್ ಆಗಿದೆ. ಅರ್ಥ ಆಗ್ತಿದೆಯಲ್ಲ? ಗ್ರಾಮೆಟಿಕಲಿ ಕರೆಕ್ಟ್ ಯಾವುದು ಅಂತ. ಇಲ್ಲಿ ನಿಮಗೆ ಪಾಸ್ಟ್ ಟೆನ್ಸ್ ಯಾವುದು, ಪ್ಲೂರಲ್ ಯಾವುದು ಇಂಥದ್ದು ಕೇಳಿರಲ್ಲ ಇಲ್ಲಿ. ಯೂಶಲಿ ನಾನು ಹೇಳ್ತಾ ಇರೋದು IB ನಿಮಗೆ 10th ಬೇಸಿಸ್ ಮೇಲೆ ಇರೋದ್ರಿಂದ ಅಂತ ಡಿಫಿಕಲ್ಟಿ ಕೇಳಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಇನ್ನೊಂದು ಕ್ವಶನ್ ತಗೋತೀನಿ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ನೋಡ್ಕೋಬಹುದು. ಬೇಕಾದ್ರೆ ಸ್ಕ್ರೀನ್ ಶಾಟ್ ಇಟ್ಕೊಂಡು ಇದನ್ನ ಓದಿ ಇನ್ನೊಂದ್ಸಲ ನಿಮ್ಗೆ ಅರ್ಥ ಆಗುತ್ತೆ. ಈಗ ಇದೇ ರೀತಿ ಇನ್ನೊಂದು ಕ್ವಶನ್ ತಗೋತೀರಿ. ಇಲ್ಲಿ ನೋಡಿ, ಸೆಲೆಕ್ಟ್ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಫ್ರಮ್ ದ ಗಿವನ್ ಆಪ್ಷನ್. ಇದು ಕೂಡ ಇಲ್ಲಿ ಹೇಳ್ತೀರಾ ಯಾವ್ದು ಕರೆಕ್ಟ್ ಅಂತ. Mind very soon becomes stagnant. Studies in psychology shows that an untroubled ಅಂತಿದೆ. ಎಲ್ಲ ಆಪ್ಷನ್ ಓದಿ. Studies in psychology become stagnant shows that untroubled mind very soon. Shows that understand studies in psychology. ನೋಡಿ, shows that ಅನ್ನೋದು ಆಗಕ್ಕೆ ಚಾನ್ಸೇ ಇಲ್ಲ. ಓಕೆ, studies in psychology show that untroubled mind very soon becomes stagnant. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಸರ್ ಈ ಸೆಂಟೆನ್ಸ್ ನೋಡಿ, ನಾವು ಸ್ಟಡಿ ಮಾಡ್ತೀವಲ್ಲ, ಸ್ಟಡೀಸ್ ಸೈಕಾಲಜಿನ ಸ್ಟಡಿ ಮಾಡ್ತೀವಲ್ಲ, ಮನಃಶಾಸ್ತ್ರ ಸೈಕಾಲಜಿ, ಆ ಸ್ಟಡಿ ಮಾಡಿದಾಗ್ಲೇ ಗೊತ್ತಾಗೋದು ಮೈಂಡು ಸರಿಗಿದೆಯಾ, ಸ್ಟಾಗ್ನೆಂಟ್ ಆಗಿದೆ, ಏನಿದೆ ಅಂತ. ಸೊ ಹಿಂಗೆ ನೀವು ಕರೆಕ್ಟ್ ಮಾಡಬೇಕು. ಫಸ್ಟ್ ಮೈಂಡ್ ಸ್ಟಾಗ್ನೆಂಟ್ ಇದೆಯೋ ಅಂತ ಗೊತ್ತಾಗೋದು ಸ್ಟಡಿ ಮಾಡಿದಾಗ ಅನ್ನಕ್ಕಿಂತ ದ ಪ್ರಾಪರ್ ವೇ ಏನು, ಸ್ಟಡಿ ಸೈಕಾಲಜಿನ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಆಕ್ಟಿವ್ ಪ್ಯಾಸಿವ್ ಅಂತೀವಲ್ಲ, ಅಲ್ಪಡು ಅಂತ ನಾವು ಕನ್ನಡದಲ್ಲಿ ಕರಿತೀವಲ್ವಾ, ಆತರ. ಇಲ್ಲಿ ಫಸ್ಟ್ ಯಾವ್ದು ಬರಬೇಕು? ಸ್ಟಡೀಸ್ ಇನ್ ಸೈಕಾಲಜಿ. ಸೊ ಆಪ್ಷನ್ 1 ಆಪ್ಷನ್ 2 ಮತ್ತೆ 3 ಕರೆಕ್ಟ್ ಇರಬೇಕು. ನೋಡಿ, ಸ್ಟಡೀಸ್ ಇನ್ ಸೈಕಾಲಜಿ ಬಿಕಮ್ ಸ್ಟಾಗ್ನೆಂಟ್ ಶೋಸ್ ದಟ್ ಅನ್ಟ್ರಬಲ್ಡ್ ಮೈಂಡ್ ವೆರಿ ಸೋನ್. ನೋ, ಯಾವ್ದನ್ನ ಸ್ಟಡಿ? ಮೈಂಡ್ ನ ಸ್ಟಡಿ ಮಾಡಬೇಕು. ಇಲ್ಲಿ ಮೈಂಡ್ ಕೊನೆಗೆ ಬಂತು, ದಿಸ್ ಇಸ್ ರಾಂಗ್. ನೋಡಿ, ಆಪ್ಷನ್ 4 ಇಸ್ ರೈಟ್. ಸ್ಟಡೀಸ್ ಇನ್ ಸೈಕಾಲಜಿ ಶೋಸ್ ದಟ್ ಅನ್ ಅನ್ಟ್ರಬಲ್ಡ್ ಮೈಂಡ್ ವೆರಿ ಸೋನ್ ಬಿಕಮ್ ಸ್ಟಾಗ್ನೆಂಟ್. ಯಾವಾಗ ಮೈಂಡ್ಗೆ, ಬುದ್ಧಿಗೆ ನೀವು ಏನೋ ಟ್ರಬಲ್ ಕೊಡಲ್ವಲ್ಲ, ಅದು ಹಂಗೆ ಸ್ಟಾಗ್ನೆಂಟ್ ಆಗಿಬಿಡುತ್ತೆ. ಬುದ್ಧಿಗೆ ಕೆಲಸ ಕೊಡಬೇಕು, ಅವಾಗ ಅದು ಇನ್ನೂ ಹೆಚ್ಚು ಆಕ್ಟಿವ್ ಇರುತ್ತೆ ಅಂತ. ಅರ್ಥ ಆಗ್ತಿದೆಯಲ್ಲ ಹೇಳ್ತಿರೋದು? ಸೊ ಹಿಂಗೆ ಅಷ್ಟೇ ಸಿಂಪಲ್. ಇದರ ಗ್ರಾಮರ್ ಬೇಕಾಗಿಲ್ಲ ನಿಮ್ಗೆ. ಇದಕ್ಕೆ ಅರ್ಥ ಆಗ್ತಿದೆ ಸ್ನೇಹಿತರೆ? ಮುಂದೆ ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡ್ಸೋಣ, ನಿಮ್ಗೆ ಅವಾಗ ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಬರ್ತದೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಐಡಿಯಮ್. ಐಡಿಯಮ್ ಅಂದ್ರೆ ಒಳ ಅರ್ಥ ಅಥವಾ ನುಡಿಗಟ್ಟು. ಈಗ ಬ್ರೆಡ್ ಅಂಡ್ ಬಟರ್ ಅಂತಿದೆ, ಇದಕ್ಕೆ ಒಳ ಅರ್ಥ ನುಡಿಗಟ್ಟು ಹೇಳ್ಬೇಕು. ಬ್ರೆಡ್ ಅಂಡ್ ಬಟರ್ ಅಂತ ತಕ್ಷಣ ಬ್ರೆಡ್ ಅದ್ರ ಮೇಲೆ ಬೆಣ್ಣೆ ಸೋರೋದು ಅಂತಲ್ಲ, ಒಳ ಅರ್ಥ. ಬ್ರೆಡ್ ಅಂಡ್ ಬೆಟರ್ ಅಂದ್ರೆ ಈಗ ಹಿ ಇಸ್ ಡೂಯಿಂಗ್ ಫಾರ್ ವರ್ಕ್ ಫಾರ್ ಬ್ರೆಡ್ ಅಂಡ್ ಬೆಟರ್ ಅಂತೀವಿ.
ಅಂದ್ರೆ ಅವ್ನ ಕೆಲಸ ಮಾಡ್ತಾರೆ ಅವ್ನ ಜೀವನೋಪಾಯಕ್ಕಾಗಿ, ಅವನ ದುಡಿಮೆ, ಆ ಬ್ರೆಡ್ ಅಂಡ್ ಬಟರ್, ಆ ಕೆಲಸ ಇದ್ದಲ್ಲ ಅವನ ಬ್ರೆಡ್ ಅಂಡ್ ಬೆಟರ್ ಅಂತ ಇಂಗ್ಲಿಷ್ ಹೇಳಿದ್ರೆ ಅದು ಅವನ ಜೀವನೋಪಾಯಕ್ಕೆ ದುಡಿತಾ ಇರೋದವನು, ಅವನ ಒಂದು ಸಂಪಾದನೆಗೆ. ಇಲ್ಲಿ ಲೈವ್ಲಿಹುಡ್ ಇದೆಯಾ, ದಿಸ್ ಇಸ್ ದ ರೈಟ್ ಆನ್ಸರ್. ಏನ್ ಲೈವ್ಲಿಹುಡ್ ಅಂದ್ರೆ ಜೀವನೋಪಾಯ, ಸಿಂಪ್ಲಿಸಿಟಿ. ಇಲ್ಲಿ ಫುಡ್ ಅಂತಿದೆ, ತುಂಬಾ ಜನ ಫುಡ್ ಹಾಕಿದ್ರೆ ತಪ್ಪು, ಒಳ ಅರ್ಥ ಬೇಕಾಗಿರೋದು, ಮೇಲ್ ಅರ್ಥ ಅಲ್ಲ, ಒಳ ಅರ್ಥ, ನುಡಿಗಟ್ಟು. ಅರ್ಥ ಆಗ್ತಿದೆಯಲ್ಲ, ನುಡಿಗಟ್ಟು ಬೇಕಾಗಿರೋದಿಲ್ಲಿ. ಫೈನ್ ಸರ್. ನೆಕ್ಸ್ಟ್ ನೋಡಿ, ಇನ್ನೂ ಕ್ವಶನ್ಸ್ ತುಂಬಾ ಇದೆ, ನಾನು ಕನ್ಫ್ಯೂಸ್ ಆಗ್ತೀರಾ, ಇಲ್ಲಿಗೆ ಮುಗಿಸೋಣ ಅಲ್ವಾ? ತುಂಬಾ ನಿಮ್ಗೆ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ, ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಕವರ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಷ್ಟು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಇನ್ನೂ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ತುಂಬಾ ಒಂದೇ ವಿಡಿಯೋದಲ್ಲಿ ನಿಮ್ಗೆಲ್ಲ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ ತಗೊಂಡು ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಹಾಗೆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಬೇಕಾದ್ರೆ ಕೊಡ್ತೀನಿ, ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.